ಶಿರಾದಲ್ಲಿ ನಿವೇಶನ ರೈತರಿಗೆ ಸೈಟ್ ಹಂಚಿಕೆ ಪ್ರಕ್ರಿಯೆ. ಹೆಸರು ಪ್ರಕಟವಾಗ್ತಿದ್ದಂತೆ ನಗರಸಭೆ ಮುಂದೆ ಜನ ಜಂಗುಳಿ. ವಸತಿ ರೈತರಿಗೆ ಸೈಟ್ಗಳನ್ನು ಹಂಚುವ ಆಶ್ರಯ ಯೋಜನೆಗೆ ಶಿರಾದಲ್ಲಿ ನಗರಸಭೆ ಅಧಿಕಾರಿಗಳು ಚಾಲನೆ ನೀಡಿದರು. ಸುಮಾರು 20 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಈ ಯೋಜನೆಗೆ ಈ ವರ್ಷ ಮರು ಚಾಲನೆ ನೀಡಲಾಗಿದ್ದು, ನಿವೇಶನ ರೈತರಿಗೆ ಸೈಟ್ ವಿತರಣೆ ಮಾಡುವ ಕಾರ್ಯ ಇಂದಿನಿಂದ ಆರಂಭ ಆಗಿದೆ. ಶಿರಾ ನಗರದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಭೂಮಿಯನ್ನ ಗುರುತಿಸಿ ನಿವೇಶನಗಳನ್ನು ರೂಪಿಸಿ ಅವುಗಳನ್ನು ವಸತಿ ರೈತರಿಗೆ ಹಂಚಲು ಸರ್ಕಾರ ನಿರ್ಧರಿಸಿದೆ. ಹೀಗಾಗಿ ಆಶ್ರಯ ಸಮಿತಿಯ ತೀರ್ಮಾನದಂತೆ ನಗರಸಭಾ ವ್ಯಾಪ್ತಿಯಲ್ಲಿನ ಅರ್ಹ ಮತ್ತು ಅನರ್ಹ ನಿವೇಶನ ರೈತರ ಪಟ್ಟಿಯನ್ನ ನಗರಸಭೆ ಕಚೇರಿಯ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗಿದ್ದು, ಪಟ್ಟಿ ಪ್ರಕಟವಾಗುತ್ತಿದ್ದಂತೆ ತಮ್ಮ ಹೆಸರನ್ನ ಪರಿಶೀಲಿಸಲು ಸಾರ್ವಜನಿಕರು ನಗರಸಭೆ ಕಚೇರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಇನ್ನು ಈ ಕುರಿತು ನಗರಸಭೆ ಆಯುಕ್ತ ರುದ್ರೇಶ್ ಮಾತನಾಡಿ, ಸ್ವಂತ ಮನೆ ಇಲ್ಲದವರಿಗೆ ಆಶ್ರಯ ಯೋಜನೆಯಡಿ ಉಚಿತ ಸೈಟ್ ಹಂಚಿಕೆಗೆ ಭೂಮಿ ನಿಗದಿ ಮಾಡಲಾಗಿದೆ. ನಗರದಲ್ಲಿನ ವಸತಿ ರೈತರಿಗೆ ಇದು ಮಹತ್ವದ ಯೋಜನೆಯಾಗಿದ್ದು, ಮನೆ ಇಲ್ಲದವರಿಗೆ ಸೈಟ್ ನೀಡುವ ಮೂಲಕ ಅವರ ಬದುಕಿಗೆ ನೆರವಾಗಲಿದೆ. ಪಟ್ಟಿ ಕುರಿತು ಯಾರಿಗಾದರೂ ಆಕ್ಷೇಪಣೆಗಳಿದ್ದಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ಲಿಖಿತ ರೂಪದಲ್ಲಿ ನಗರಸಭೆ ಕಚೇರಿಗೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದಿದ್ದಾರೆ. ಶಿರಾ ನಗರದಲ್ಲಿ ಭಾಳಷ್ಟು ಜನ ಬಡವರು ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾರಿಗೆ ನಿವೇಶನ ಇಲ್ಲ ಮತ್ತು ಮನೆ ಇಲ್ಲ, ಅವ್ರಿಗೆ ಒಂದು ಸೂರು ಕಲ್ಪಿಸ್ತಕ್ಕಂಥ ಒಂದು ಉದ್ದೇಶದಿಂದ ಮಾನ್ಯ ಜಯಚಂದ್ರ ಸಾಹೇಬ್ರ ಅವ್ರ ನಿರ್ದೇಶನದಂತೆ ಹಲವಾರು ಶಿರಾ ಸುತ್ತಮುತ್ತಲು ಹಲವಾರು ಸರ್ವೆ ನಂಬರ್ಗಳಲ್ಲಿ ಸರ್ಕಾರಿ ಲ್ಯಾಂಡನ್ನು ರಾಜೀವ್ ಗಾಂಧಿ ವಸತಿ ನಿಗಮಕ್ಕಾಗಿ ಸಾಹೇಬರು ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ. ಅವರ ದೂರದೃಷ್ಟಿ ನಿಜವಾಗ್ಲೂ ತುಂಬ ಒಳ್ಳೆಯದು. ಅದರಂತೆ ಅವರ ನಿರ್ದೇಶನದಂತೆ ನಗರ ಆಶ್ರಯ ಸಮಿತಿಯಲ್ಲಿ ಈಗಾಗಲೇ ನಾವು ತೀರ್ಮಾನಿಸಿದಂತೆ ವಿವಿಧ ಸರ್ವೆ ನಂಬರ್ಗಳಲ್ಲಿ ನಾವು ಸುಮಾರು 700ಕ್ಕೂ ಹೆಚ್ಚು ನಿವೇಶನಗಳನ್ನು ಈಗಾಗಲೇ ಗುರ್ತು ಮಾಡಿದ್ದೀವಿ, ತಂದಾಕಿ ಗುರ್ತು ಮಾಡಿದ್ದೀವಿ, ಅವು ರೆಡಿ ಇದ್ದಾವೆ. ಹಾಗಾಗಿ ನಾವು ಏನು ಕಳೆದ 2025ರಲ್ಲಿ ಹೊಸದಾಗಿ ಅರ್ಜಿ ಕರೆದಿದ್ವಿ. ಅದರಂತೆ ಅವ್ರನ್ನ ನಾವು ನಗರಸಭೆಯಿಂದ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ವೆರಿಫೈ ಮಾಡಿ ಯಾರಿಗೆ ಎಲಿಜಿಬಲ್ ಇದ್ದಾರೆ, ಯಾರು ಇಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ವೆರಿಫೈ ಮಾಡಿಬಿಟ್ಟು ಪರಿಶೀಲನೆ ಮಾಡಿ ಆ ಪಟ್ಟಿನ ಈಗ ಆಕ್ಷೇಪಣೆಗಾಗಿ ನಾವು ನಿನ್ನೆ 25ನೇ ತಾರೀಕಿಂದ ಮುಂದಿನ ತಿಂಗಳ 8ರವರೆಗೆ ಸುಮಾರು 15 ದಿವಸಗಳ ಕಾಲ ಆಕ್ಷೇಪಣೆಯನ್ನು ನಾವು ಕರೆದಿದ್ದೀವಿ. ಸಾರ್ವಜನಿಕರು ಮತ್ತು ಅರ್ಜಿದಾರರು ಅದರಲ್ಲಿ ಪಟ್ಟಿಯನ್ನು ಪರಿಶೀಲಿಸಿ ಏನು 31 ವಾರ್ಡ್ಗಳಲ್ಲಿ ಏನು ಅರ್ಜಿಗಳು ಬಂದಿದ್ದಾವೆ, ಅರ್ಜಿದಾರರು ಹಾಕಿದ್ದಾರೆ ಸೈಟ್ಲೆಸ್ ಪೀಪಲ್ಲು, ಅವರು ಪರಿಶೀಲನೆ ಮಾಡಿಬಿಟ್ಟು ಅವ್ರ ಆಕ್ಷೇಪಣೆ ಇದ್ದಿದ್ರು ನಮಗೆ ಕೊಟ್ಟರೆ ಅದನ್ನು ನಾವು ಪರಿಶೀಲನೆ ಮಾಡಿ ಇನ್ನೊಂದು ಪಟ್ಟಿಯನ್ನು ನಾವು ಹಾಕ್ತೀವಿ. ಸುಮಾರು 6800ಕ್ಕೂ ಹೆಚ್ಚು ಅರ್ಜಿಗಳು ನಮಗೆ ಸ್ವೀಕೃತಗೊಂಡಿದೆ. ಈಗ ಆಕ್ಷೇಪಣೆ ಕರೆದಿದ್ದೀವಿ. ಆಕ್ಷೇಪಣೆ ಬಂದಾದ್ಮೇಲೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಎಷ್ಟು ಬರ್ತಾರೆ ಅಂತ ನಾವು ನೋಡ್ಕೊತೀವಿ. ಅರ್ಹರು, ನಿಜವಾದ ವಸತಿ ಇಲ್ಲದವರು, ಸೂರು ಇಲ್ಲದವರು, ಬಡವರು ಅಂಥವ್ರನ್ನ ನಾವು ನೋಡ್ಕೊಂಡ್ಬಿಟ್ಟು ಅವ್ರಿಗೆಲ್ಲರಿಗೂ ಸೂರು ಕಲಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ನಮ್ಮದು ಈಗ ಯಾರು ಬಡವರು ಯಾರಿದ್ದಾರೋ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ. ಈಗ ಎಷ್ಟು ನಿವೇಶನಗಳು ಲಭ್ಯ ಇರೋದಕ್ಕಿಂತ ಯಾರು ಸೂರನ್ನ ಯಾರಿಗಿಲ್ಲ, ಬಡವರು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಹಂತವಾಗಿ ಖಂಡಿತವಾಗಿ ನಾವು ಸೈಟ್ಗಳ ನಿವೇಶನವನ್ನು ಕೊಡ್ತೇವೆ. ಒಟ್ನಲ್ಲಿ ಶಿರಾದಲ್ಲಿ ದೀರ್ಘಕಾಲದಿಂದ ನಿರೀಕ್ಷೆಯಲ್ಲಿದ್ದ ಆಶ್ರಯ ಯೋಜನೆಗೆ ಮರು ಚಾಲನೆ ಸಿಕ್ಕಿದ್ದು ವಸತಿ ರೈತರಲ್ಲಿ ಮಂದಹಾಸ ಮೂಡಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.